ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದು ಸೆಂಚು ಬ್ಲಾಗ್. ನಾನು ಯಾವ ಬ್ಲಾಗು ಮಾಡೋಕ್ಕಾಗಲಿಲ್ಲ. ಥರ್ಸ್ಡೇ ವೆಡ್ನಸ್ಡೇನೂ ಮಾಡೋಕ್ಕಾಗಲಿಲ್ಲ. ಇವತ್ತು ಫ್ರೈಡೇ ಮಾಡ್ತಾಯಿದ್ದೀನಿ. ಒಂಥರ ನೀವು ಕಂಟಿನ್ಯೂಯೇಷನ್ ಅಂತಲೂ ಅಂದ್ಕೋಬೋದು, ಇಲ್ಲ ನ್ಯೂ ಬ್ಲಾಗ್ ಅಂತಲೂ ಅಂದ್ಕೋಬೋದು. ಅವತ್ತು ಹೇಳಿದ್ನಲ್ಲ ನಾನು ಇನ್ನೂ 2 ದೇವಸ್ಥಾನ ಬಾಗ್ಲಾಕಿತ್ತು ಅಂತ. ಸೊ ಇವತ್ತು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅಂತ. ಸೊ ಅದಕ್ಕೆ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಎಲ್ಲ ಪೂಜೆ ಎಲ್ಲ ಆಯಿತು, ಇವಾಗ ಹೋಗಬೇಕು. ಮತ್ತು ಆ 2 ದೇವಸ್ಥಾನ ಯಾವುದಕ್ಕೆ ಹೋಗ್ತಾಯಿದ್ದೀವಿ ಅಂತ ಇವತ್ತು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ. ಬನ್ನಿ ಹೋಗೋಣ. ಲೇಟ್ ಆಗ್ತಾಯಿದೆ. ನಮ್ಮ ಮಮ್ಮಿನ ಸ್ನಾನ ಮಾಡ್ತಿದ್ದಾರೆ, ಪೂಜೆ ಎಲ್ಲ ಆಯಿತು. ಇವಾಗ ರೆಡಿ ಆಗಿದೆ ಎಲ್ಲ. ಅವತ್ತೇ ಹೋಗಬೇಕು ಅಷ್ಟೆ. ನಮ್ಮ ಮಮ್ಮಿ ಬಂದಾದಮೇಲೆ ಅವ್ರು ಫುಲ್ ದೇವ್ರ ಕೈಯೆಲ್ಲ ಮುಗಿದ್ಬಿಟ್ಟು ಬಂದು ಹೋಗಬೇಕು. ಇವಾಗ ಟೈಮ್ ಬಂದು 9:22 ಹತ್ತಿರ ಇನ್ನೊಂದು 8 ಮಿನಿಟ್ಸ್ ಏನೋ ಇದೆ ಅಷ್ಟೇ. 9:30ಗೆ ಟೈಮ್ ಆಗ್ತಿದೆ. ಯಾಕಂದರೆ ತುಂಬ ಬಿಸಿಲಾಗ್ಬಿಟ್ರೆ, ಬಿಸಿಲೇನಿರಲ್ಲ, ಸ್ವಲ್ಪ ಮಳೆಗಾಲದ ಥರ ಅಲ್ವಾ, ಉದುರುತ್ತಾ ಇರುತ್ತೆ. ಪರವಾಗಿಲ್ಲ, ನಮ್ಗೆ ಬಿಸಿಲಿದ್ರೇ ನನಗೆ ಆಗೋದೇ ಇಲ್ಲ. ಲೇಟ್ ಮಾಡಿದರೆ ಇವತ್ತಿನ ವೀಡಿಯೋ ಶುರು ಮಾಡೋಣ ಬನ್ನಿ. ಗೈಸ್, ನಾವು ಫಸ್ಟ್ ಬಂದಿದ್ದ ದೇವಸ್ಥಾನ ಬಂದ್ಬಿಟ್ಟು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇಲ್ಲಿ ಬಂದ್ಬಿಟ್ಟು ಹೆಣ್ದೇವ್ರು ಇರೋದು ಪದ್ಮಾವತಿ ತಾಯಿ ಅಂತ. ಇಲ್ಲಿ ಇಂಟ್ರೆಸ್ಟಿಂಗ್ ಸುದ್ದಿ ಏನಂದರೆ, ಶೂಟಿಂಗ್ಸ್ ಎಲ್ಲ ನಡೆಯುತ್ತೆ ಇಲ್ಲಿ. ಶಾರ್ಟ್ ಫಿಲಮ್ಸು, ಸೀರಿಯಲ್ಸು ಎಲ್ಲ ಥರ ನಡೆಯುತ್ತೆ ಇಲ್ಲಿ. ವೈಕುಂಠ ಏಕಾದಶಿ ತುಂಬ ಚೆನ್ನಾಗಿ ಮಾಡ್ತಾರೆ. ಕೃಷ್ಣ ಜನ್ಮಾಷ್ಟಮಿಲಿ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಗಣೇಶ, ರಾಮ, ಪದ್ಮಾವತಿ ತಾಯಿ, ವೆಂಕಟೇಶ್ವರ, ಶಿವ ಎಲ್ಲ ದೇವ್ರುಗಳು ಇದೆ. ಮತ್ತು ಈಚೆನೂ ಅಷ್ಟೇ ಶನಿ ಮಹಾತ್ಮ, ನವಗ್ರಹ ಮತ್ತು ಆಂಜನೇಯ ಎಲ್ಲ ದೇವ್ರುಗಳು ಇದೆ. ಮತ್ತು ವಿಶೇಷ ಒಕೇಶನೆಲ್ಲ ಪ್ರಸಾದ ಎಲ್ಲ ಮಾಮೂಲಿ ಕೊಡ್ತಾರೆ. ನೆಕ್ಸ್ಟ್ ಇದಾದಮೇಲೆ ನಾವು ಹೋಗಿದ್ದು ನಮ್ಮ ಮನೆ ಹತ್ರನೇ ಒಂದು ಸ್ವಲ್ಪ ಡಿಸ್ಟೆನ್ಸ್ ಆಗುತ್ತೆ. ಹತ್ರ ಅಂದರೆ ಹತ್ರ ಅಂತ ಅಲ್ಲ, ಒಂದು ಸ್ವಲ್ಪ ಡಿಸ್ಟೆನ್ಸ್ ಆಗುತ್ತೆ. ಅದು ಸಲಾಪುರದಮ್ಮನ ದೇವಸ್ಥಾನ ಅಂತ. ಅದು ಹೆಣ್ದೇವ್ರೇ. ಇದು ಮುಗಿದ್ರೆ ಫೈನಲ್ ಕಂಪ್ಲೀಟೆಡ್ ಅಂತಲೇ ಅರ್ಥ. ಅಲ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದು. ದೇವ್ರನ್ನ ನೋಡ್ತಾ ಇದ್ರೆ ಹಾಗೆ ಒಂಥರ ಗೂಸ್ ಬಂಪ್ಸ್ ಬರೋ ಥರ ಆಗ್ತಾಯಿತ್ತು ನನಗೇ. ತುಂಬ ಚೆನ್ನಾಗಿತ್ತು. ಆಮೇಲೆ ಅಲ್ಲೆಲ್ಲ ಆರತಿ ಎಲ್ಲ ಮಾಡಿ, ಅಲ್ಲೇ ಮುನೇಶ್ವರ ಅಂತ ಇನ್ನೊಂದು ದೇವಸ್ಥಾನ ಇದೆ. ಅಲ್ಲಿ ಮೂಲ ಸ್ಥಾನವೂ ಇದೆ. ಅದನ್ನು ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅಲ್ಲಿ ಬರೆದಿದ್ರು ಮುನೇಶ್ವರ ಸ್ವಾಮಿಯ ಮೂಲಸ್ಥಾನ ಅಂತ. ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಮಾಡ್ತಾರೆ. ಅಲ್ಲೂ ಪ್ರಸಾದ ಕೊಟ್ಟರು, ಪೊಂಗಲ್. ಅದು ತಿಂದು ಮನೆಗೆ ಬಂದು. ಗೈಸ್, ನಾವು ಇವಾಗ ದೇವಸ್ಥಾನದಿಂದ ಬಂದ್ವಾ, ಅಲ್ಲೇ ಫೋನ್ ಮಾಡಿದರು ಮೀಶೋದವ್ರು ಪಾರ್ಸಲ್ ಬಂದೈತೆ ಅಂತ. ಸೊ ಅದಕ್ಕೆ ನಮ್ಮ ಕೆಳಗಡೆ ಮನೆ ಆಂಟಿಗೆ ಕೊಟ್ಬಿಟ್ಟು ಹೋಗಿ ಅಂತ ಅಂದೆ. ಇವಾಗ ಇದರಲ್ಲಿ ಏನಿದೆ ಅಂತ ಬನ್ನಿ ನೋಡೋಣ. ಇದು ಬಂದ್ಬಿಟ್ಟು ಮೀಶೋಲ್ಲಿ ತೊಗೊಂಡಿದ್ದು ನಾವು. ಅಫೋರ್ಡಬಲ್ ಪ್ರೈಸ್ ಅಂತ ನಿಮಗೂ ಚೆನ್ನಾಗಿ ಗೊತ್ತದು. ಇವಾಗ ಇದರೊಳಗಡೆ ಏನೈತೆ ಅಂತ ನೋಡೋಣ. ತುಂಬ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದ್ಯಲ್ಲ, ಕ್ಲೀನಿಂಗ್ ಶುರು ಮಾಡ್ತಿದ್ವಿ. ಮತ್ತು ಹಬ್ಬಕ್ಕೆ ಏನೇನು ಬೇಕೋ ಅದೆಲ್ಲ ತಯಾರಿ ಮಾಡ್ಕೋತಾ ಇದ್ವಿ, ಪ್ರಿಪ್ರೇಷನ್ ನಡೀತಾಯಿತ್ತು. ಸೊ ಇದು ಬಂದ್ಬಿಟ್ಟು ನಾನೇ ಬುಕ್ ಮಾಡಿದ್ದೆ. ಈ ವಿಂಡೋಸ್ ಎಲ್ಲ ಫುಲ್ ಗಲೀಜಾಗಿರುತ್ತಲ್ಲ, ಅದನ್ನೆಲ್ಲ ಬಟ್ಟೆಲೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ, ಕೈಯೆಲ್ಲ ಏಟಾಗುತ್ತೆ ಮತ್ತು ಉಗುರೆಲ್ಲ ಕಿತ್ತೋಗ್ಬಿಡುತ್ತೆ. ಅದಕ್ಕೆ ಇದನ್ನು ಬುಕ್ ಮಾಡಿದ್ದೆ. ಇದು ಕಿಟಕಿ ಕ್ಲೀನ್ ಮಾಡೋಕ್ಕಲ್ಲ, ಈ ಸೋಫಾ ಸೆಟ್ಟಲ್ಲಿ ಸೈಡಲ್ಲಿ ಏನಾದರೂ ಡಸ್ಟ್ ಇದ್ದರೆ ಅದಕ್ಕೆ ಕ್ಲೀನ್ ಮಾಡೋಕ್ಕಾದರೂ ಆಗುತ್ತೆ. ಇದು ಬಂದ್ಬಿಟ್ಟು ಅದಕ್ಕೆ. ಮತ್ತು ನೆಕ್ಸ್ಟು ಫ್ಲೋರಲ್ಲಿ ಏನಾದರೂ ಕಸ ಕಡ್ಡಿ, ಮೂಲೆಯಲ್ಲೆಲ್ಲ ಒಂದು ಸ್ವಲ್ಪ ಕಸ ಕಡ್ಡಿ ಎಲ್ಲ ಇದ್ದರೆ ಅದಕ್ಕೆ ಕ್ಲೀನ್ ಮಾಡೋಕ್ಕೆ ಇದಾಗುತ್ತೆ. ನೆಕ್ಸ್ಟು ಇದು ಬಂದ್ಬಿಟ್ಟು ನಮ್ಮ ಮನೇಲಿ ದಿವಾನ ಇತ್ತಲ್ಲ, ಅದು ಫುಲ್ಲು ಒಂದು ಸ್ವಲ್ಪ ಜಾಸ್ತಿ ಗಲೀಜಾಗ್ಬಿಟ್ಟಿತ್ತು ಸೈಡಲ್ಲೆಲ್ಲ. ಅದನ್ನು ಕ್ಲೀನ್ ಮಾಡೋಕ್ಕೆ ಇದೆಲ್ಲದಕ್ಕೂ ಆಗುತ್ತೆ. ಯಾವ ಮಲ್ಟಿಪರ್ಪಸ್ ಆಲ್ ಇನ್ ಒನ್ ಥರ. ಅದಕ್ಕೆ ಕ್ಲೀನ್ ಮಾಡೋಕ್ಕೆ ಈ ಬ್ರಷ್. ಯಾಕಂದರೆ ಯಾವುದೂ ಕೈ ಕ್ಲೀನ್ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಮೀಶೋಲ್ಲಿ ಅಫೋರ್ಡಬಲ್ ಪ್ರೈಸ್ ಮತ್ತು ಚೆನ್ನಾಗೂ ಇರುತ್ತೆ. ಅದ್ರದ್ದು
ಅಮೌಂಟ್ ಹೇಳ್ತೀನಿ. ಮೀಶೋದಲ್ಲಿ ಕ್ಲೀನಿಂಗ್ ಅಂತ ಹೊಡೆದ್ರೆ ಇದೇ ಫಸ್ಟ್ ಬರುತ್ತೆ, ತೊಗೋಬೋದು ನೀವು. ನೆಕ್ಸ್ಟ್ ಇದು ಬಂದ್ಬಿಟ್ಟು ಹೇಳೋಣಲ್ಲ, ವಿಂಡೋ ಕ್ಲೀನ್ ಮಾಡೋದು. ಇದು ನಾನು ಸ್ಪಾಂಜ್ ಥರ ಇರೋದನ್ನ ಹುಡುಕ್ತಾ ಇದ್ದೆ, ಬಟ್ ಅದು ಸಿಗಲಿಲ್ಲ ನನಗೆ ಮೀಶೋದಲ್ಲಿ. ಸೊ ಒಂದು ಸ್ವಲ್ಪ ರಫ್ ಥರ ಇದೆ, ಬಟ್ ಒನ್ ಟೈಮ್ ವಾಟರಲ್ಲಿ ಡಿಪ್ ಮಾಡಿಬಿಟ್ಟು ವೈಪ್ ಮಾಡ್ಬೋದು. ಚೆನ್ನಾಗಿದೆ, ಪ್ಯಾಕೇಜಿಂಗ್ ಎಲ್ಲ ನೀಟಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಇಷ್ಟೇ ಉದ್ದ ಬರಲ್ಲ, ಫಿಕ್ಸ್ ಮಾಡಬೇಕು, ತೋರಿಸ್ತೀನಿ ನಿಮಗೆ. ಈ ಥರ ಫಿಕ್ಸ್ ಮಾಡಬೇಕು ನೀವು ನೋಡಿಕೊಂಡು. ಜಾಸ್ತಿ ಟೈಟೇ ಇದೆ, ಬಟ್ ನೋಡಿ ಇಷ್ಟುದ್ದ ಬರುತ್ತೆ. ಒಂದು ಸ್ಪಾಂಜಿದು ಹುಡುಕ್ತಾ ಇದೆ, ಸ್ಪಾಂಜ್ ಥರ ಇರೋದನ್ನ, ನೀಟಾಗಿ ವೈಪ್ ಆಗುತ್ತೆ ಅಂತ, ಬಟ್ ನಂಗೆ ಅದು ಸಿಗಲಿಲ್ಲ. ಸೊ ಇದನ್ನು ಬೈ ಮಾಡಿದೆ. ಫಸ್ಟು ನಾನು ಇಟ್ಬಿಟ್ಟು ಈ ಥರ ವೈಪ್ ಮಾಡ್ಬೋದು. ಕ್ಲಾತ್ ಅಂತ ಬೇಕಾಗಿಲ್ಲ, ಮತ್ತು ಈಸಿ ಟು ಹ್ಯಾಂಡಲ್, ರಿಲಯಬಲ್ ಇದೆ, ಅಫೋರ್ಡಬಲ್ ಇದೆ. ಎಲ್ಲರೂ ಬೈ ಮಾಡಿ. ಮನೇಲಿ ವಾಟರಲ್ಲಿ ವೈಪ್ ಮಾಡ್ತಾಯಿಲ್ಲ, ಹಾಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.